ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಧನುರ್ಮಾಸದ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅಂದರೆ ತುಂಬ ಜನಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬರೋದು ಕಷ್ಟ ಆಗುತ್ತೆ. ಗರ್ಭಿಣಿಯರಿರ್ಬೋದು, ಬಾಣಂತಿಯರಿರ್ಬೋದು, ವಯಸ್ಸಾದಂಥವ್ರು ಇರ್ಬೋದು, ಅಥವಾ ತುಂಬ ದೂರ ಇರುವಂಥ ದೇವಸ್ಥಾನಕ್ಕೆ ಹೋಗುವುದು ಕಷ್ಟ. ಯಾಕೆ ಅಂತಂದರೆ ಅರ್ಲಿ ಮಾರ್ನಿಂಗೇ ನಾವು ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕಾಗಿರೋದ್ರಿಂದ ಅಷ್ಟೊತ್ತಲ್ಲಿ ಹೋಗೋದು ಸ್ವಲ್ಪ ಕಷ್ಟವಾಗುತ್ತೆ. ಅಂಥವ್ರು ಮನೇಲಿ ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾನು ಮೊದಲು ರಂಗೋಲಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಸರಸ್ವತಿ ಯಂತ್ರ ಬರೆದಿದ್ದೇನೆ, ಕಮಲ ಬರೆದಿದ್ದೇನೆ, ಶಿವಲಿಂಗವನ್ನು ಬರೆದಿದ್ದೇನೆ, ಓಂ ಮತ್ತು ಸ್ವಸ್ತಿಕ್, ಶ್ರೀಮ್ ಅಂತ ಬರೆದಿದ್ದೇನೆ, ಸೂರ್ಯ ಚಂದ್ರನ ಒಂದು ಬಿಂಬವನ್ನು ಬರೆದಿದ್ದೇನೆ, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆಯುಧವನ್ನು ಬರೆದಿದ್ದೇನೆ, ಆಮೇಲೆ ಆಂಜನೇಯ ಸ್ವಾಮಿಯ ಒಂದು ಬೆಟ್ಟದ ಚಿತ್ರವನ್ನು ಬರೆದಿದ್ದೇನೆ, ಆಮೇಲೆ ಅಮ್ಮನವರ ಒಂದು ಪಾದಗಳ ಚಿತ್ರವನ್ನು ಬರೆದಿದ್ದೇನೆ. ಆಮೇಲೆ ಅದರ ಮಧ್ಯದಲ್ಲಿ ನಾನು ನಾಮ ಬರೆದು ಹಾಗೆ ಚಕ್ರ ಮತ್ತು ಶಂಕುವನ್ನು ಬರೆದಿದ್ದೇನೆ. ಇದು ಗೋಪದ್ಮವಾಗಿರುತ್ತದೆ. ಆಮೇಲೆ ನೋಡಿ, ಇದು ಸರ್ಪರೇಖೆ ಅಂತಾರೆ. ಇದಕ್ಕೆ 3 ಲೈನ್ ಹಾಕಿದೆ, ಅದಕ್ಕೆ ಸರ್ಪರೇಖೆ ಅಂತಾರೆ. ಆಮೇಲೆ ಮಂಡಲವನ್ನು ಬರೆದಿದ್ದೇನೆ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಅಲ್ಲಿ ಬಾವುಟವನ್ನು ಬರೆದಿದ್ದೇನೆ. ಹಾಗೆಯೇ ಕೃಷ್ಣನ ಒಂದು ತೊಟ್ಟಿಲನ್ನು ಚಿತ್ರವನ್ನು ಬರೆದಿದ್ದೇನೆ. ಇದಿಷ್ಟು ಕೂಡ ನಾವು ಧನುರ್ಮಾಸದಲ್ಲಿ ವಿಶೇಷವಾಗಿ ಹಾಕುವಂಥದ್ದು. ನಾನು ಇನ್ನೂ ತುಂಬ ವಿಚಾರಗಳು ತಿಳಿಸ್ಕೊಡೋದಿತ್ತು. ನಾನು ಇವತ್ತು ಸರಳವಾಗಿಯೇ ರಂಗೋಲಿ ಹಾಕಿದ್ದೇನೆ. ನೀವು ಮೊದಲು ಏನು ಮಾಡಬೇಕು ಅಂತಂದರೆ, ಈ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಎಷ್ಟು ದಿವಸ ಪೂಜೆ ಮಾಡ್ತೀರಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಈಗಾಗಲೇ ನಮಗೆ ಪ್ರಾರಂಭವಾಗಿದೆ 16ನೇ ತಾರೀಕಿಂದನೇ, ಸಂಕ್ರಾಂತಿ ಹಬ್ಬದವರೆಗೂ ಇರುತ್ತೆ. ಅಂದರೆ 14ನೇ ತಾರೀಕುವರೆಗೂ ಇರುತ್ತದೆ. ಹಾಗಾಗಿ ನೀವು ಎಷ್ಟು ದಿವಸ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ಒಂದು ಸಂಕಲ್ಪ ಮಾಡ್ಕೊಳ್ಳಿ. 9 ದಿವಸ, 5 ದಿವಸ, 11, 21 ದಿವಸ, ಅಥವಾ ತಿಂಗಳ ಪೂರ್ತಿಯಾಗಿ ಮಾಡ್ತೀನಿ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೋಬೋದು. ಹಾಗೆ ನೀವು ಎರಡೂ ಕಡೆನೂ ಮನೇಲೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೂ ಹೋಗಿ ಸಹ ನೀವು ಪೂಜೆ ಮಾಡ್ಕೊಂಬರ್ಬೋದು. ಯಾಕಂದರೆ ತುಂಬ ಜನಕ್ಕೆ ಅಲ್ಲಿ ಹರಳಿ ಮರ ಇರೋದೇ ಇಲ್ಲ. ನಾನು ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು. ನನಗೆ ಕೆಲವೊಬ್ಬರು ಮೆಸೇಜ್ ಹಾಕಿದ್ರು, ಹರಳಿ ಮರ ಇರೋದೇ ಇಲ್ಲ ಅಂತೇಳಿ. ಖಂಡಿತವಾಗ್ಲೂ ನೀವು ಹೋಗುವಂಥ ದೇವಸ್ಥಾನದಲ್ಲಿ ಯಾವುದೆಲ್ಲ ಅನುಕೂಲತೆಗಳಿರುತ್ತೋ ಅಷ್ಟರ ಮಟ್ಟಿಗೆ ನೀವು ಪೂಜೆ ಮಾಡ್ಕೊಳ್ಳಿ. ಹಾಗೆ ಇರಬೇಕು, ಹೀಗೆ ಇರಬೇಕು ಆ ಥರ ಏನು ಇರೋದಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ದೇವಸ್ಥಾನದಲ್ಲಿ ಮರ ಇರೋದಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡ್ಕೊಂಬರ್ಬೋದು. ನೋಡಿ, ಇದಿಷ್ಟು ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ನಾನು ಒಂದು ವೆಂಕಟೇಶ್ವರ ಸ್ವಾಮಿಯ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟಿದ್ದೇನೆ, ತುಳಸಿ ಮಾಲೆಯನ್ನು ಹಾಕಿದ್ದೇನೆ. ನೀವು ಈ ಧನುರ್ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ತುಳಸಿ ದಳ ಅಥವಾ ತುಳಸಿ ಮಾಲೆಯನ್ನು ಇಟ್ಟು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು. ಒಂದು ಪ್ಲೇಟ್ ಅಕ್ಕಿ ತೆಗೆದುಕೊಂಡು 2 ವಿಳೆದೆಲೆ ತೆಗೆದುಕೊಂಡಿದ್ದೇನೆ. ವಿಳೆದೆಲೆ ಮೇಲೆ ನಾನು ನಾಮದ ಚಿತ್ರವನ್ನು ಬರೆದಿದ್ದೇನೆ. ನಿಮಗೆ ಕಾಣಿಸ್ತಾ ಇರ್ಬೋದು. ಆ ನಾಮದ ಚಿತ್ರವನ್ನು ಬರೆದು ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನಾನು ವೆಂಕಟೇಶ್ವರ ಮತ್ತು ಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಿದ್ದೇನೆ. ಈಗ ನಿಮ್ಮ ಮನೆಯಲ್ಲಿ ಈ ಥರ ವಿಗ್ರಹಗಳಿಲ್ಲಪ್ಪ, ನಾವು ಸರಳವಾಗಿ ಪೂಜೆ ಮಾಡ್ಕೊಳ್ತೀವಿ ಅನ್ನೋದಾದರೆ ನಿಮ್ಮ ಮನೆ ದೇವರ ಫೋಟೋವನ್ನು ಸಹ ನೀವು ಇಟ್ಟು ಪೂಜೆ ಮಾಡ್ಕೋಬೋದು. ಈ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ಏನು ಮಾಡಬೇಕು ಅಂತಂದರೆ, ವಸ್ತಿಲ ಪೂಜೆಯನ್ನೆಲ್ಲ ನೀವು ಸಿದ್ಧತೆ ಮಾಡಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ವಸ್ತಿಲ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಧನುರ್ಮಾಸ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಇದನ್ನು ನೀವು ಬೇರೆನೇ ಇಟ್ಟು ಮಾಡಬೇಕು ಆ ಥರ ಏನಿಲ್ಲ. ನೀವು ದಿನನಿತ್ಯ ಪೂಜೆ ಮಾಡ್ತಿರಲ್ಲ, ಆ ಒಂದು ಸ್ಥಳದಲ್ಲೇ ನೀವು ಒಂದು ವಿಶೇಷವಾಗಿ ನೀವು ಈ ರೀತಿ ಪೂಜೆ ಮಾಡ್ಕೋಬೋದು. ಬೇರೆ ಫೋಟೋ ಇಡಬೇಕು ಆ ಥರ ಏನೂ ಇರೋದಿಲ್ಲ. ಏನಿರುತ್ತೋ ನಿಮ್ಮ ದೇವ್ರ ಮನೇಲಿ ಯಾವ ರೀತಿ ಇರುತ್ತೋ ಅಲ್ಲೇ ನೀವು ಒಂದು ರಂಗೋಲಿ ಹಾಕಿ ಈ ಥರ ಒಂದು ಚಿಕ್ಕದಾಗಿ ನೀವು ಒಂದು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ಗೆಜ್ಜೆ ವಸ್ತ್ರನ ಹಾಕಿ ಹೂವಿನ ಅಲಂಕಾರ ಮಾಡಿ ನೀವು ಸಿದ್ಧತೆ ಮಾಡ್ಕೋಬೋದು. ಹಾಗೆ ದೀಪಾರಾಧನೆ ಅಂತ ಬಂದಾಗ ಆದಷ್ಟು ಹರಳಿ ಎಲೆಯ ಮೇಲೆ ದೀಪಾರಾಧನೆ ಮಾಡಿ. ಇವತ್ತು ನನಗೆ ಸಿಕ್ಕಿಲ್ಲದೆ ಇರೋ ಕಾರಣ ನಾನು ವಿಳೆದೆಲೆ ಮೇಲೆ ಮಾಡಿ ತಿಳಿಸ್ತಾ ಇದ್ದೇನೆ. ಆದರೆ ಹರಳಿ ಎಲೆ ಮೇಲೆ ದೀಪಾರಾಧನೆ ಮಾಡುವಂಥ ಬಗ್ಗೆ ಈಗಾಗಲೇ ನಾನು ನಿಮಗೆ ಒಂದು ಮಾಹಿತಿ ಕೊಟ್ಟಿದ್ದೇನೆ. ಅದರ ಒಂದು ವಿಡಿಯೋದ ಲಿಂಕನ್ನು ಸಹ ನಿಮಗೆ ಹಾಕಿರ್ತೇನೆ, ನೀವು ನೋಡಿ. ಆದಷ್ಟು ಈ ಒಂದು ಸಮಯದಲ್ಲಿ ಧನುರ್ಮಾಸದಲ್ಲಿ ನೀವು ಹರಳಿ ಎಲೆಯನ್ನು ಉಪಯೋಗಿಸ್ಕೊಂಡು ದೀಪಾರಾಧನೆ ಮಾಡಿ. ಯಾಕಂದರೆ ನೀವು ದೇವಸ್ಥಾನಕ್ಕೂ ಸಹ ಹೋಗಿರೋದಿಲ್ಲ, ಅಲ್ಲಿ ಅರಳಿ ಮರದ ಪೂಜೆನೂ ಸಹ ನೀವು ಮಾಡಿರೋದಿಲ್ಲ. ಹಾಗಾಗಿ ಮನೆಯಲ್ಲೇ ನೀವು ಅರಳಿ ಎಲೆಯನ್ನು ಉಪಯೋಗಿಸ್ಕೊಂಡು ನೀವು ದೀಪಾರಾಧನೆ ಮಾಡಬಹುದು. ಇನ್ನು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ದೀಪಾರಾಧನೆ ಅಂತ ಬಂದಾಗ 2 ದೀಪಾರಾಧನೆ ಅಥವಾ 1 ದೀಪಾರಾಧನೆಯನ್ನು ಸಹ ನೀವು ಮಾಡ್ಕೋಬೋದು. ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ. ಆಮೇಲೆ ಪ್ರಸಾದ ಅಂತ ಬಂದಾಗ ಮೊದಲು 15 ದಿವಸ ಸಿಹಿ ಪೊಂಗಲ್ಲು, ಅದರ ನಂತರದಲ್ಲಿ ಖಾರ ಪೊಂಗಲ್ ಅಂತೇಳಿ ಮಾಡ್ತಾರೆ. ನಿಮಗೆ ಯಾವುದು ಸೂಕ್ತ ಅನಿಸುತ್ತಾ ನೀವು ಅದನ್ನೇ ಮಾಡ್ಕೋಬೋದು. ನೋಡಿ, ನಾನು 2 ವಿಳೆದೆಲೆ ಇಟ್ಟಿದ್ದೇನೆ, ಮಧ್ಯದಲ್ಲಿ 2 ದೀಪಕ್ಕೆ ನಾನು 2 ಬತ್ತಿನೂ ಬರೋ ರೀತಿಯಲ್ಲಿ ನಾನು ದೀಪಾರಾಧನೆಗೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಈ ದೀಪಾರಾಧನೆ ಈಗಾಗಲೇ ನಾನು ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಪ್ರಸಾದ ಅಂತೇಳಿ ನಾನು ಇವತ್ತು ಹೆಸರುಬೇಳೆ ಪಾಯಸ ಮಾಡಿದ್ದೇನೆ. ಪೊಂಗಲ್ ಮಾಡೋದಕ್ಕೆ ಆಗಲಿಲ್ಲ. ನೀವು ಪೊಂಗಲನ್ನು ಏನು ಬೇಕಾದ್ರೂ ಪ್ರಸಾದ ಮಾಡ್ಬೋದು. ಪೊಂಗಲ್ ಅಂತನಲ್ಲ, ಪೊಂಗಲ್ ಮಾಡ್ಬೋದು, ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು ಅಥವಾ ಪಾಯಸ, ಪುಳಿಯೋಗರೆ, ಈ ಥರ ನಿಮ್ಗೆ ಏನು ಪ್ರಸಾದ ಅನಿಸುತ್ತೋ. ಯಾಕಂದರೆ ನೀವು ಎಷ್ಟು ದಿವಸ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ದಿವಸನೂ ಕೂಡ ನೀವು ಪ್ರತಿನಿತ್ಯನೂ ಒಂದೊಂದು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡಬೇಕಾಗಿರೋದ್ರಿಂದ ನಿಮ್ಗೆ ಯಾವುದು ಸೂಕ್ತ ಅನಿಸುತ್ತೋ ಅದೇ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಪ್ರಸಾದವನ್ನು ಮಾಡ್ಬೋದು. ಹಾಗೆಯೇ ನಾನು ಒಂದು ಅಕ್ಷತೆ ಅನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಆಮೇಲೆ ಅರ್ಚನೆ ಮಾಡೋದಕ್ಕೋಸ್ಕರ ನಾನು ಒಂದು ಪ್ಲೇಟನ್ನು ಇಟ್ಟಿದ್ದೇನೆ. ನೋಡಿ, ಇದು ಚಿಕ್ಕದಾದ ಮರ. ಇದ್ರ ಬಗ್ಗೆ ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೇನೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಅಷ್ಟಲಕ್ಷ್ಮಿಯರಿದ್ದಾರೆ. ಇದರ ಒಂದು ಬೇಕಾದ್ರೆ ಈ ವಿಡಿಯೋದ ಒಂದು ಲಿಂಕನ್ನು ಸಹ ನಿಮಗೆ ಹಾಕಿರ್ತೇನೆ. ನೀವು ತೆಗೆದುಕೋಬೇಕು, ಬೈ ಮಾಡಬೇಕು ಅಂತಂದರೆ ಬೇಕಾದ್ರೆ ನೀವು ತೆಗೆದುಕೋಬೋದು.
ದೀಪಾರಾಧನೆಯಿಂದ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ. ಆದಷ್ಟು ಅವತ್ತಿನ ದಿವಸ ನೀವು ವಿಷ್ಣು ಲಕ್ಷ್ಮಿಯ ಒಂದು ಅಷ್ಟೋತ್ತರ ಹೇಳ್ಕೊಬೋದು. ಆಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತೇಳಿ ಆ ಒಂದು ಸ್ತೋತ್ರವನ್ನು ನೀವು ಅಂದರೆ ಪೂಜೆ ಮಾಡುವ ಸಮಯದ ಅಲ್ಲದೇ ಬೇರೆ ಸಮಯದಲ್ಲೂ ಕೂಡ ನೀವು ಹೇಳಿಕೊಳ್ಳುವುದು ಒಳ್ಳೆಯದು. ಹಾಗೆ ಬೆಳಗ್ಗೆ ನಿಮಗೆ ಸಮಯ ಆಗದೆ ಹೋದರೆ ಸಂಜೆನಾದ್ರೂ ನೀವು ಒಂದು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದು. ಅರಳಿ ಮರದ ಎಲೆ ಮೇಲೆ ನಾವು ಯಾಕೆ ದೀಪಾರಾಧನೆ ಮಾಡಬೇಕು ಅಂತಂದರೆ, ಅರಳಿ ಎಲೆಯಲ್ಲಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸ ಇರುತ್ತೆ, ಜೊತೆಗೆ ಲಕ್ಷ್ಮೀ ವಾಸವೂ ಕೂಡ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ ನಾವು ಮನೇಲೇ ಮಾಡ್ಕೋಬೋದು. ಹಾಗೆ ಈಗಾಗಲೇ ಹೇಳಿದಾಗೆ ನೀವು ದೇವಸ್ಥಾನಕ್ಕೂ ಹೋಗ್ತಾ ಇದ್ದೀರಿ ಅಂದರೆ ತುಂಬಾ ಒಳ್ಳೆಯದು, ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗಾಗಿ ಮನೇಲೂ ಪೂಜೆ ಮಾಡಿಕೊಂಡು ದೀಪಾರಾಧನೆ ಮಾಡಿ, ಹಾಗೆ ದೇವಸ್ಥಾನಕ್ಕೆ ಹೋಗಿ ಸಿದ್ಧತೆ ಮಾಡ್ಕೊಳ್ಳಿ, ಅಂದರೆ ಪೂಜೆ ಮಾಡ್ಕೊಂಬನ್ನಿ. ಕೆಲವೊಬ್ರು ಕೇಳ್ತಿದ್ರು, ಮೊದಲು ದೇವಸ್ಥಾನ ಮಾಡಬೇಕಾ ಮೊದಲೇ ಮನೇಲಿ ಪೂಜೆ ಮಾಡಬೇಕಾ ಅಂತೇಳಿ. ಸ್ವಲ್ಪ ಅನುಕೂಲಕ್ಕೆ ತಕ್ಕಂತೆ ನೀವು ಬದಲಾವಣೆ ಮಾಡ್ಕೋಬೋದು. ಯಾಕಂದರೆ ಅರ್ಲಿ ಮಾರ್ನಿಂಗೇ ನಾವು ದೇವಸ್ಥಾನಕ್ಕೂ ಸಹ ಹೋಗಬೇಕಾಗಿರೋದ್ರಿಂದ ಮನೇಲಿ ಸ್ವಲ್ಪ ಸಿದ್ಧತೆ ಮಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಗೆ ಬಂದು ನೀವು ಪೂಜೆಯನ್ನು ಮುಕ್ತಾಯ ಮಾಡ್ಕೋಬೋದು. ಒಂದು ದೀಪ ಹಚ್ಚಿಟ್ಬಿಟ್ಟು ಹೋದರೆ ಸಾಕು, ಒಂದು ಹೊಸ್ತಿಲ ಪೂಜೆ ಮಾಡಿಕೊಂಡು ಅಷ್ಟು ಮಟ್ಟಿಗೆ ಮಾಡಿಕೊಂಡು, ಆದರೆ ಕಣ್ಣು ಕಂಪ್ಲೀಟ್ ಮಾಡಿಕೊಂಡೇ ಹೋಗಿ, ಆಗದೆ ಹೋದರೆ ಈ ಥರ ನೀವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೋಬೋದು. ನೋಡಿ, ನಾನು ಅಷ್ಟೋತ್ತರ ಮಾಡ್ಕೊಳ್ತಾ ಇದ್ದೇನೆ, ಅದರ ನಂತರದಲ್ಲಿ ದೀಪಾರಾಧನೆ ಮಾಡಿದ್ದೇನೆ, ಪ್ರಸಾದವನ್ನು ಸಹ ಇಟ್ಟಿದ್ದೇನೆ. ಅಷ್ಟೊತ್ತರೆಲ್ಲ ಆದ ನಂತರದಲ್ಲಿ ನಾವು ಏನೋ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿಟ್ಟಿರ್ತೀವೋ ಅದೇ ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡ್ಬೋದು. ಆಮೇಲೆ ನೀವು ಕೇಳ್ಬೋದು, ಪ್ರತಿನಿತ್ಯವೂ ಕಾಯಿ ಹೊಡಿಬೇಕಂತೇಳಿ. ಆ ಥರ ಏನಿರೋದಿಲ್ಲ. ಮೊದಲನೇ ಸಹ ಪ್ರಾರಂಭ ಅಂತ ಹೇಳಿ ನಾವು ಮಾಡ್ಕೊಳ್ಳೋವಂಥದ್ದು. ಹಾಗೆ ಕೊನೆ ದಿವಸದಲ್ಲಿ ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಒಂದು ಸಮಯದಲ್ಲೂ ಕೂಡ ನೀವು ಕಾಯಿಯನ್ನು ಹೊಡೆದು ಮುಕ್ತಾಯ ಮಾಡ್ಬೋದು. ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರ ಜೊತೆಯಲ್ಲಿ ನೀವು ಆದಷ್ಟು ವಿಷ್ಣು ಗಾಯತ್ರಿ ಮಂತ್ರ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಯಾವ ರೀತಿ ಅಂತಂದರೆ, ಓಂ ನಾರಾಯಣ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದನ್ನು ನೀವು ಕೊನೆಯ ಪಕ್ಷದಲ್ಲಿ ಒಂದು 11 ಬಾರಿ, 21 ಅಥವಾ 108 ಬಾರಿ ಹೇಳ್ಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಸಮಯವಿದ್ದರೆ ಇದನ್ನು ನೀವು ಹೇಳ್ಕೊಳ್ಳಿ. ಹಾಗೆಯೇ ಅಷ್ಟೋತ್ತರ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ನೀವು ಹೇಳ್ಕೊಬೋದು. ವಿಷ್ಣು ಮತ್ತು ಲಕ್ಷ್ಮಿ ಹೆಸರನ್ನು ಹೇಳ್ಕೊಂಡು ಒಂದು ಅರ್ಚನೆ ಮಾಡ್ಕೊಳ್ಳಿ. ದಿನನಿತ್ಯನೂ ಕೂಡ ನೀವು ಈ ರೀತಿಗೆ ಪೂಜೆ ಮಾಡ್ಕೋಬೋದು. ಅಂದರೆ ಎಷ್ಟು ದಿವಸ ಮಾಡಿರ್ತೀರೋ ಅಷ್ಟು ದಿವಸದಲ್ಲಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ. ಇನ್ನು ದೀಪಾರಾಧನೆಯಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಪ್ರತಿನಿತ್ಯವೂ ಕೂಡ ಹೊಸದಾಗಿಯೇ ದೀಪವನ್ನು ಸ್ವಚ್ಛ ಮಾಡಿ ಹೊಸದಾಗಿ ಹರಳಿ ಎಲೆಯನ್ನು ಇಟ್ಟು ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ. ನೋಡಿದ್ರಲ್ಲ, ನೀವು ಮನೇಲೇ ಪೂಜೆ ಮಾಡುವಂಥವ್ರು, ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೇ ಇರುವಂಥವ್ರು ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ನೀವು ಯಾವ ರೀತಿ ದೇವಸ್ಥಾನಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ಹೋಗಿ ಪೂಜೆ ಮಾಡ್ಕೊಂಬರ್ತೀರೋ, ಮನೇಲೂ ಕೂಡ ನೀವು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಧನುರ್ಮಾಸ ಪೂಜೆಯ ಬಗ್ಗೆ ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.